ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಆಶೀರ್ವಾದ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಹಬ್ಬ ಸ್ಪೆಷಲಾಗಿ ನಿಮಗೆ ಈಸಿಯಾಗಿ ಚಕ್ಲಿ ಮಾಡೋದು ತೋರಿಸ್ಕೊಳ್ತೀನಿ. ನೀವೆಲ್ಲ ರೀತಿ ಚಕ್ಲಿ ಟ್ರೈ ಮಾಡಿರ್ತೀರ, ಆದರೆ ಗೋಧಿ ಹಿಟ್ಟಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಗೋಧಿ ಹಿಟ್ಟಂದರೆ ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಮಾಡೋದು ಸುಲಭ. ಇದು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನಿವತ್ತು ಆಶೀರ್ವಾದ್ ಸುಪೀರಿಯರ್ MP ಆಟ ಉಪಯೋಗಿಸ್ತಾ ಇದ್ದೀನಿ. ಇದರಲ್ಲಿ 0% ಮೈದಾ, 100% ಗೋಧಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ, ಸುಮಾರು ಒಂದು 200 ಗ್ರಾಮ್ ಆಗೋಷ್ಟು. ಮತ್ತು 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಬೇಕಾಗುತ್ತೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ತಗೊಂಡಿದ್ದೀನಿ. ನಾನು ಅದು ಆಶೀರ್ವಾದದೇ ಯೂಸ್ ಮಾಡ್ತಾಯಿದ್ದೀನಿ ಮನೇಲಿ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದರಲ್ಲಿ ಪ್ಯೂರ್ ಕಲರು ಮತ್ತು ಯಾವುದೇ ರೀತಿ ಫ್ಲೇವರು ಇರೋದಿಲ್ಲ, ನ್ಯಾಚುರಲ್ ಆಗಿರುತ್ತೆ. ಇಲ್ಲಿ ಅರಿಶಿನ ಪುಡಿ ಕೂಡ ನಾನು ಆಶೀರ್ವಾದದೇ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಫ್ಲೇವರ್ ಇರೋದಿಲ್ಲ ಮತ್ತು ಫುಡ್ ಕಲರು ಯೂಸ್ ಮಾಡಲ್ಲ, ನ್ಯಾಚುರಲ್ ಕಲರೇ ಇರುತ್ತೆ. ಮತ್ತು ಬಿಳಿ ಎಳ್ಳು 1 ಟೇಬಲ್ ಸ್ಪೂನು, ಓಂಕಾಳು ಒಂದು ಅರ್ಧ ಟೀ ಸ್ಪೂನ್, ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಾಡೋದಕ್ಕೆ ಎಣ್ಣೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಆಶೀರ್ವಾದ್ ಸುಪೀರಿಯರ್ MP ಆಟ ಉಪಯೋಗಿಸ್ತಾ ಇದ್ದೀನಿ. ಈ ಗೋಧಿ ಹಿಟ್ಟು ನೋಡೋದಕ್ಕೆ ಎಷ್ಟು ನ್ಯಾಚುರಲಾಗಿ ಗೋಧಿ ಕಲರ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ರುಚಿಯಾಗಿ ಮತ್ತು ಸಾಫ್ಟಾಗಿ ಮತ್ತು ವೆರೈಟಿ ಆಫ್ ರೆಸಿಪಿಗಳನ್ನ ನೀವು ಟ್ರೈ ಮಾಡ್ಬೋದು. ಯಾಕಂದರೆ ಇವಾಗಿನ ಇದರಲ್ಲಿ ಗೋಧಿ ಹಿಟ್ಟು ತುಂಬ ಜನ ಉಪಯೋಗಿಸ್ತಾರೆ, ಆದರೆ ನಾರ್ಮಲಾಗಿ ಚಪಾತಿ ಪೂರಿ ಆ ಥರ ಮಾಡ್ತಾರೆ, ಆದರೆ ವೆರೈಟಿ ರೆಸಿಪಿಗಳನ್ನು ಮಾಡ್ಬೋದು. ಈಗ ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಆ ಕಾಟನ್ ಬಟ್ಟೆಗೆ ಗೋಧಿ ಹಿಟ್ಟು ಮತ್ತು 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈ ಥರ ರೌಂಡಾಗಿ ಗಂಟು ಕಟ್ಕೊತಾ ಇದ್ದೀನಿ. ಈ ಥರ ಸ್ಟೀಮ್ ಮಾಡಬೇಕು. ಇದನ್ನು ಕುಕ್ಕರಲ್ಲಿಟ್ಟು ಒಂದು 15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ಚಕ್ಲಿ ಹಿಟ್ಟು ಅದ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ನೀವು ನಾರ್ಮಲ್ ಕುಕ್ಕರ್ ಆದರೂ ಇಟ್ಕೊಬೋದು. ಕುಕ್ಕರಲ್ಲಿ ನೀವು ಇಡ್ಲಿ ಯಾವ ರೀತಿ ಬೇಯಿಸ್ತೀರೋ ಅದೇ ರೀತಿಯೂ ಇದರಲ್ಲೂ ಮಾಡ್ಕೊಬೋದು. ಆದರೆ ಕುಕ್ಕರಲ್ಲಿ ಮಾಡೋದಾದರೆ ಒಂದು ಸ್ಟ್ಯಾಂಡ್ ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ ಈ ಥರ ಸ್ಟೀಮರ್ ಪ್ಲೇಟ್ ಇಟ್ಕೊಂಡು ಇದನ್ನು ಈ ಥರ ಇಟ್ಬಿಟ್ಟು 15 ನಿಮಿಷ ಮೀಡಿಯಮ್ ಹೈ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೊತೀನಿ. ಇದು ಯಾವ ರೀತಿ ಆಗಬೇಕಂದ್ರೆ, ಬೆಂದಮೇಲೆ ಅದು ಗಟ್ಟಿಯಾಗಬೇಕು. ಆ ಥರ 15 ನಿಮಿಷವರೆಗೂ ಬೇಯಿಸ್ಕೊಳ್ಳಿ. ನೀವು ಕುಕ್ಕರಲ್ಲಿ ಮಾಡೋದಾದರೆ ಒಂದು 2 ವಿಸಿಲ್ ಕೂಗಿಸ್ಕೊಳ್ಳಿ, ನೀರು ಹಾಕಿ ಕೂಗಿಸ್ಕೋಬೇಕಾಗುತ್ತೆ. ಈಗ ಇದು 15 ನಿಮಿಷ ಆಗಿದೆ. ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ಸ್ವಲ್ಪ ಬಿಸಿ ಇದೆ. ಇದು ಒಂದು 5 ನಿಮಿಷಕ್ಕೆಲ್ಲ ತಣ್ಣಗಾಗ್ಬಿಡುತ್ತೆ. ತಣ್ಣಗಾದ್ಮೇಲೆ ಅದನ್ನು ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ತೀನಿ. ಇವಾಗ ನೋಡ್ತಾ ಇರ್ರಿ, ಗಂಟು ಬಿಚ್ತಾ ಇದ್ದೀನಿ. ಪೂರ್ತಿ ನಾವು ಯಾವ ಥರ ಗಂಟು ಹಾಕಿರ್ತೀರೋ ಅದು ಹಾಗೆ ಉಂಡೆ ಥರ ಇರುತ್ತೆ. ಇದನ್ನು ಮುರಿದ್ರೆ ಈಸಿಯಾಗಿ ಮುರಿದೋಗುತ್ತೆ. ಇದನ್ನು ನೀವು ಡೈರೆಕ್ಟಾಗಿ ಕೈಯಲ್ಲಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ಈ ಥರ ನಾನು ಚಿಕ್ಕದಾಗಿ ಈ ಥರ ಪೀಸ್ಗಳು ಮಾಡಿಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಸಾರಿ ಪೌಡ್ರ್ ಮಾಡ್ಕೊಂಬರ್ತೀನಿ. ಇದು ಮಿಕ್ಸಿಗೆ ಹಾಕಿ ನೀವು ತುಂಬ ಹೊತ್ತು ಗ್ರೈಂಡ್ ಮಾಡಬೇಕಂತ ಏನೂ ಇಲ್ಲ. 1 ನಿಮಿಷದೊಳಗೆ ಇದು ಚೆನ್ನಾಗಿ ಪೌಡ್ರ್ ಆಗುತ್ತೆ. ನಾರ್ಮಲ್ ಸ್ಟೇಜಿಗೆ ಬಂದ್ಬಿಡುತ್ತೆ ಈ ಗೋಧಿ ಹಿಟ್ಟು. ಒಂದು 4-5 ಸರಿ ಆನ್ ಮಾಡಿ ಆಫ್ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು, ಮಿಕ್ಸಿನಲ್ಲಿ ಮಾಡ್ಕೊಂಬಂದಿದ್ದೀನಿ. ಇದು ತಣ್ಣಗಾದ್ಮೇಲೆ ನೀವು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೋಬೇಕು, ಬಿಸಿ ರವಾಗ ಮಾಡೋಕ್ಕೆ ಹೋಗಬೇಡಿ. ಈಗ ಇದನ್ನು ಈ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಗೋಧಿ ಬಣ್ಣ ಎಷ್ಟು ನ್ಯಾಚುರಲ್ ಆಗಿದೆ ಅಂತ. ಸೊ ಈ ಗೋಧಿ ಹಿಟ್ಟನ್ನ ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಲ್ಲ ಬೌಲಿಗೆ, ಇದಕ್ಕೆ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೀನಿ. ಈಗ ಇದಕ್ಕೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ. ಟೇಸ್ಟಿಗೆ ನೋಡಿ ಹಾಕ್ಕೊಳ್ಳಿ ಉಪ್ಪು. ಇದಕ್ಕೆ ಅರಿಶಿನ ಪುಡಿ ಇಷ್ಟಪಡಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು, ಹಾಕಿದ್ರೆ ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಸ್ಪೈಸಿಯಾಗಿ ಮಾಡಿ. ಚಕ್ಲಿ ಸ್ವಲ್ಪ ಖಾರವಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಬಿಳಿ ಎಳ್ಳು, ಜೀರಿಗೆ, ಓಂಕಾಳು ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಎಳ್ಳು ಇಷ್ಟಪಡಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಇದೆಲ್ಲ ಹಾಕ್ಕೊಂಡು ಒಂದು ಸರಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಚೆನ್ನಾಗಿ ಎಲ್ಲ ಕಡೆನೂ ಮಸಾಲೆ ಏನು ಉಪ್ಪು ಖಾರ ಹಾಕಿದ್ರೆ ಅದೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಇದೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಚಕ್ಲಿ ನೀವು ಎಲ್ಲ ಥರ ಟ್ರೈ ಮಾಡಿರ್ತೀರ, ಆದರೆ ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಎಣ್ಣೆ ಎಲ್ಲ ಹಿಟ್ಟಿಗೂ ಇಟ್ಕೊಳ್ಳುತ್ತೆ. ಆವಾಗ ಚಕ್ಲಿ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಲ್ವ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾರ್ಮಲ್ ಚಪಾತಿ ಹಿಟ್ಟು ಕಲಿಸ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ಅದೇ ನಿಮಗೆ ಚಪಾತಿ ಹಿಟ್ಟು ಥರ ಬರಲ್ಲ ಇದು, ಯಾಕಂದರೆ ನಾವು ಬೇಯಿಸ್ಕೊಂಡಿದ್ದೀರಿ. ನೋಡ್ತಾ ಇರ್ಬೋದು, ಕೈಗೆ ಒಂಚೂರು ಹಿಟ್ಟು ಅಂಟೋದಿಲ್ಲ. ಮತ್ತು ನನಗೆ ಕಲಿಸೋದಕ್ಕೂ ತುಂಬಾ ಈಸಿ ಆಯಿತು. ಮತ್ತು ನೀರು ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇವಾಗ ನೋಡ್ತಾ ಇರ್ಬೋದು, ಈ ಥರ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿ ಹೋಗಬೇಕು. ಯಾವುದೇ ರೀತಿ ಗಟ್ಟಿ ಆಗಬಾರ್ದು ಮತ್ತು ತೆಳ್ಳಗೂ ಆಗಬಾರ್ದು, ಮೀಡಿಯಮ್ ಆಗಿ ಮುಟ್ಟಿದ್ರೆ ಸಾಫ್ಟ್ ಆಗಬೇಕು, ಆ ಥರ ಕಲಿಸ್ಕೊಳ್ಳಿ. ಈಗ ನಾನಿಲ್ಲಿ ಚಕ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತೀನಿ. ನಿಮಗೆ ಯಾವ ಥರ ಚಕ್ಲಿ ಶೇಪ್ ಬೇಕೋ ಆ ಥರದ್ದು
ಪ್ಲೇಟ್ ಹಾಕ್ಕೊಂಡು ಮಾಡ್ಕೊಬೋದು. ನಾನು ಬೇರೆ ಇಲ್ಲಿ ಸ್ಟಾರ್ ಥರದ್ದು ಡಿಸೈನ್ ತೊಗೊಂಡಿದ್ದೀನಿ ಸಿಂಗಲ್ದು. ನೀವು ಬೇಕಂದರೆ 3 ಥರ ಸಿಗುತ್ತಲ್ಲ ಅದರಲ್ಲೂ ಮಾಡ್ಕೊಬೋದು. ಇವಾಗ ಹಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಒಂದು ಉತ್ತಪ್ಪಂ ರೆಸಿಪಿ ತೋರಿಸಿದ್ದೀನಿ, ತುಂಬಾ ಚೆನ್ನಾಗಿದೆ, ಅದು ಸಹ ಹೋಗಿ ಟ್ರೈ ಮಾಡಿ ನೋಡಿ. ಈಗ ಈ ಚಕ್ಲಿ ಪಾತ್ರೆಗೆ ಹಿಟ್ಟು ಹಾಕಿದ್ದಾಯಿತು. ಈಗ ಚಕ್ಲಿನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ಈ ಥರ ಒಂದು ಪ್ಲೇಟ್ ಮೇಲೆ ನೀವು ಟ್ರೈ ಮಾಡಿ, ಈ ಥರ ಶೇಪ್ ಬರೋದಕ್ಕೆ ಟ್ರೈ ಮಾಡಿ. ಅದು ಚೆನ್ನಾಗಿ ಬಂದಮೇಲೆ ಒಂದು ಬಟರ್ ಪೇಪರ್ ಅಥವಾ ಯಾವುದಾದ್ರು ಆಯಿಲ್ ಕವರ್ ಮೇಲೆ ನೀವು ಮಾಡಿಬಿಟ್ಟು ಆನಂತರ ನೀವು ಡೈರೆಕ್ಟಾಗಿ ಎಣ್ಣೆ ಮೇಲೆ ಹಾಕ್ಬೋದು. ಇಲ್ಲಾಂದರೆ ಸೌಟ್ ಮೇಲೇ ನೀವು ಚಕ್ಲಿ ಶೇಪ್ ಮಾಡಿಬಿಟ್ಟು ಎಣ್ಣೆನಲ್ಲಿ ಹಾಕ್ಬೋದು. ಇದು ಈ ಥರ ಪ್ಲೇಟ್ ಮೇಲೆ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಸರಿ ಫ್ರೈ ಮಾಡೋಷ್ಟೇ ಇನ್ನೊಂದು ಸರಿ ನೀವು ಮಾಡಿ ಇಟ್ಕೊಬೋದು. ಈಸಿಯಾಗಿ ಬರುತ್ತೆ, ಯಾವುದೇ ರೀತಿ ಕಿತ್ತೋಗೋದಿಲ್ಲ. ಹಿಟ್ಟು ಕಲಸೋದ್ರಲ್ಲಿ ಚೆನ್ನಾಗಿರಬೇಕು. ತೀರಾ ಗಟ್ಟಿಯಾಗೂ ಕಲ್ಸೋಕೆ ಹೋಗ್ಬಾರ್ದು, ತೀರಾ ಸಾಫ್ಟಾಗೂ ಕಲ್ಸೋಕೆ ಹೋಗ್ಬಾರ್ದು, ಮೀಡಿಯಮಾಗಿ ಕಲಿಸ್ಕೊಬೇಕು. ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಇದನ್ನು ಒಂದೊಂದೇ ಚಕ್ಲಿಗಳು ಹಾಕ್ಕೊತಾ ಇದ್ದೀನಿ. ತೀರಾ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ ಚಕ್ಲು, ಸ್ವಲ್ಪ ಮೀಡಿಯಮ್ ಸೈಜಾಗಿ ಮಾಡ್ಕೊಳ್ಳಿ. ಈಗ ಇದನ್ನು ಒಂದೊಂದೇ ಹಾಕ್ಕೊತಾ ಇದ್ದೀನಿ. ತುಂಬ ಹೊತ್ತು ಟೈಮ್ ತೊಗೊಳ್ಳೋದಿಲ್ಲ. ಮತ್ತು ಈ ಚಕ್ಲಿಯಲ್ಲಿ ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳೋದಿಲ್ಲ. ನೀವು ನಾರ್ಮಲಾಗಿ ಅಕ್ಕಿ ಹಿಟ್ಟಲ್ಲಿ ಮಾಡಿರೋ ಚಕ್ಲಿ ಅಂದರೆ ಎಣ್ಣೆ ಅಂಶ ಇರುತ್ತೆ, ಆದರೆ ಈ ಗೋಧಿ ಹಿಟ್ಟಲ್ಲಿ ಮಾಡಿರೋದು ಅಷ್ಟಾಗಿ ಎಣ್ಣೆ ಅಂಶ ಇರೋದಿಲ್ಲ. ನೀವು ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಮತ್ತು ತುಂಬಾ ಚೆನ್ನಾಗಿರುತ್ತೆ. ತುಂಬ ದಿವಸಕ್ಕೆ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ಏರ್ಟೈಟ್ ಪ್ಲಾಸ್ಟಿಕ್ ಬಾಕ್ಸು ಅಥವಾ ಒಂದು ಸ್ಟೀಲಿನ ಬಾಕ್ಸಲ್ಲೋ ನೀವು ಹಾಕಿಟ್ಕೊಂಡೆ ಯಾವಾಗ ಬೇಕು ಆವಾಗ ಟೀ ಕಾಫಿ ಜೊತೆಗೆ ಅಥವಾ ನೀವು ಗೆಸ್ಟ್ ಬಂದಾಗ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಅದರಲ್ಲೂ ಹಬ್ಬದ ಟೈಮಲ್ಲಿ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇರ್ಬೋದು, ಒಂದು 3 ನಿಮಿಷ ಆಯ್ತು ಇದು ಬೇಯೋದಕ್ಕೆ. ಆ ಎಣ್ಣೆಯಲ್ಲಿ ನೊರೆ ಅಂಶ ಎಲ್ಲ ಕಡಿಮೆಯಾಗಿ ಒಳ್ಳೆ ಕಲರ್ ಬಂದು ಗರಿಗರಿಯಾಗಿ ಶಬ್ದ ಬರುತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು ಟಿಶ್ಯೂ ಪೇಪರ್ ಹಾಕಿರೋಂಥ ಪ್ಲೇಟಿಗೆ ಹಾಕ್ಕೊತೀನಿ. ನೋಡಿ, ಉಳಿದಿರೋದು ಇದೇ ರೀತಿ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಚಕ್ಲಿ ಶೇಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನಾರ್ಮಲಾಗಿ ನೀವು ಮನೇಲಿ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ, ಎಣ್ಣೆ ಅಂಶ ಕೂಡ ಜಾಸ್ತಿ ಇಲ್ಲ. ಸೊ ಖಂಡಿತ ಇವತ್ತು ತೋರಿಸಿರುವಂಥ ಆಶೀರ್ವಾದ್ ಗೋಧಿ ಹಿಟ್ಟು ಉಪಯೋಗಿಸಿ ಮಾಡಿರುವಂಥ ಚಕ್ಲಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಖಂಡಿತ ನೀವು ಸಹ ಮನೇಲಿ ಈ ಹಬ್ಬಕ್ಕೆ ನೀವು ಟ್ರೈ ಮಾಡಿ ಯಾವ ರೀತಿ ಇತ್ತಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಾನು ITC ಆಶೀರ್ವಾದದಲ್ಲಿ ಭಾಗವಹಿಸಿದ್ದೀನಿ. ನನ್ನ ರೆಸಿಪೀಸ್ನ ಕ್ಯಾಂಪಿನಲ್ಲಿ ನೀವು ಟ್ರೈ ಮಾಡಿ. ಮತ್ತು ITC ಆಶೀರ್ವಾದ್ ಸೋಷಲ್ ಮೀಡಿಯಾ ಪೇಜು ಮತ್ತು ವೆಬ್ಸೈಟ್ಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಭಾಗವಹಿಸಿ.